ತ್ರೈಲೋಕ್ಯ ಸಂಪದಾಲ್ಯಕ್ಕೆ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪರಮಾರಾಧ್ಯ ಪ್ರಾತಸ್ಮರಣೀಯರಾಗಿ ಜಗದಾದಿ ಜಗದ್ವಂದ್ಯರಾಗಿ ಅದ್ವೈತ ವೇದಾಂತ ತತ್ವವನ್ನು ನಾಡಿನಾದ್ಯಂತವಾಗಿ ಸಂಚರಿಸಿ ಜಾತಿ ಮತ ಪಂಥ ವರ್ಣ ಆಶ್ರಮಗಳ ಭೇದವನ್ನೆನಿಸಲಾರದೆ ಮಾನವ ಕುಲಕೋಟಿ ಒಂದೇ ಎಂದು ಸಮಾನತೆಯನ್ನು ಬೀರಿ ಉಪದೇಶವನ್ನು ಗೈದು ಜಗದೋದ್ಧಾರವ ಮಾಡಿರುವ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಹಾಗೂ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವ ಶಿವಯೋಗೇಶ್ವರ ತ್ರಯರ ಶ್ರೀಚರಣದಲ್ಲಿ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸಿದ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಮಾತೃ ಹೃದಯದ ಮಹಾಂತನೆನಿಸಿಕೊಂಡಿರುವ ಇಂಚಲದ ಪೂಜ್ಯ ಶ್ರೀಗಳವರ ಶ್ರೀಚರಣದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವ ಅವರಿವರೆನ್ನದೇ ವೇದಿಕೆಯ ಮೇಲೂ ಉಪಸ್ಥಿತರಾಗಿರುವ ಸರ್ವ ಮಹಾತ್ಮರೆಲ್ಲರ ಶ್ರೀಚರಣಕ್ಕೂ ಹಾಗೂ ಮಾತೆಯವರ ಶ್ರೀಚರಣಕ್ಕೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳಾಗಿರುವ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಇಹ ಪರದೊಳು ಹಿತವು ಆವುದು ಧರ್ಮರತಿ. ಇಲ್ಲಿಯ ಪರ್ಯಂತರವಾಗಿ ಅಪರೋಕ್ಷಾನುಭವಿಗಳು ಸಾಕ್ಷಾತ್ ಶಂಭುಲಿಂಗನೇ ಅವತಾರವಾಗಿರುವ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟಿರುವ ಪದ್ಯದೊಳಗಿನ ಒಂದು ಚರಣವನ್ನು ಆಧಾರವಾಗಿಟ್ಟುಕೊಂಡು ಬಹಳ ಸುಂದರವಾಗಿ ಉಪದೇಶ ಮಾಡಿಕೊಂಡು ಬಂದರು. ಪ್ರತಿಯೊಬ್ಬ ಮನುಷ್ಯ ಸುಖವನ್ನು ಬಯಸ್ತಾನೆ. ಇದ್ದಾಗ ಸುಖ ಆಗಬೇಕು, ದೇಹ ಬಿಟ್ಟ ಅನಂತರವೂ ಕೂಡ ಸುಖವನ್ನು ಹೊಂದಬೇಕು ಅಂತಾನೆ. ಕರೆ ಇದ್ದಾಗೂ ಆಗಬೇಕು, ದೇಹ ಬಿಟ್ಟ ಅನಂತರವೂ ಕೂಡ ಸುಖ ಆಗಬೇಕಾದ್ರೆ ಆ ಸುಖ ಯಾವುದರಿಂದ ಆಗ್ತದ ಅಂತ ಕೇಳಿದರೆ, ನಾವು ಯಾವುದನ್ನು ಪ್ರೀತಿ ಮಾಡಿದರೆ, ಯಾವುದರ ಆಚರಣೆಯನ್ನು ನಾವು ಮಾಡಿದಾಗ ಆ ಸುಖ ಸಿಗುತ್ತದ ಅಂದರೆ ಧರ್ಮರತಿ. ಧರ್ಮದಲ್ಲಿ ಒಂದಿಷ್ಟು ಪ್ರೀತಿ. ಧರ್ಮ ಅನ್ನುವಂತಹ ಶಬ್ದಕ್ಕೆ ಅನೇಕ ಅರ್ಥಗಳಿದಾವೆ. ದೃಂಗ್ ಧಾರಣೆಯೋ ಪೋಷಣೆಯೋ ಸಧರ್ಮ. ಯಾವುದು ತಾಯಿಯಂತೆ ಧರಿಸಬಲ್ಲದೋ, ಪೋಷಣೆ ಮಾಡಬಲ್ಲದೋ ಅದು ಯಾವುದೋ ಅದು ಧರ್ಮ. ಬಿದ್ದವರನ್ನು, ಬೀಳುತ್ತಿರುವವರನ್ನು, ಬೀಳಲಿರುವವರನ್ನು ಯಾವುದು ಎತ್ತಿ ಹಿಡಿತದೋ ಅದು ಧರ್ಮ. ಧರ್ಮ ಅನ್ನುವಂಥದ್ದು ಎಲ್ಲರಿಗೂ ಬಹಳ ಅವಶ್ಯಕವಾಗಿದೆ. ಯಾಕಂತ ಕೇಳಿದ್ರೆ, ವಿಶ್ವಮಾನ್ಯವಾಗಿರ್ತಕ್ಕಂಥ ಶ್ರೀಮದ್ ಭಗವದ್ಗೀತೆಯೂ ಕೂಡ ಪ್ರಾರಂಭ ಆಗಬೇಕಾದ್ರೆ ಧರ್ಮ ಅನ್ನೋ ಶಬ್ದದಿಂದಲೇ ಪ್ರಾರಂಭ ಆಗ್ತದೆ. ಮತ್ತು ಮುಕ್ತಾಯ ಹೆಂಗಾಗ್ತದ್ರಿ ಅಂದ್ರೆ ಮಮ ಅನ್ನುವ ಶಬ್ದದಿಂದ ಮುಕ್ತಾಯ ಆಗ್ತದೆ. ಅಂದ್ರೆ ಮಮ ಅಂದರೆ ನನಗೆ ಧರ್ಮ ಅನ್ನುವಂಥದ್ದು ಬಹಳ ಅವಶ್ಯ ಅದ. ಆದ್ದರಿಂದ ಆ ಧರ್ಮವನ್ನು ಆಧಾರದ ಮೇಲೆ ನಮ್ಮ ಎಲ್ಲ ವ್ಯವಹಾರಗಳೇ ನಡಿಬೇಕು. ಅದಕ್ಕೆ ನೋಡ್ರಿ, ಚತುರ್ವಿಧ ಪುರುಷಾರ್ಥಗಳಲ್ಲಿ ಮೊದಲನೇದ್ದೇ ಯಾವುದು ಅಂತ ಕೇಳಿದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದಿಂದಲೇ ಏನಿರಬೇಕು ಅಂದರೆ ನಮ್ಮ ಯಾವ ಅರ್ಥ ಸಂಪಾದನೆ ಅಂತಕ್ಕಂಥದ್ದು ಇರಬೇಕು. ಧರ್ಮದಿಂದಲೇ ಏನಿರಬೇಕು ಅಂತ ಕೇಳಿದರೆ ಕಾಮನೆ ಇರಬೇಕು. ಧರ್ಮದಿಂದಲೇ ಏನಾಗ್ತದ್ರಿ ಅಂತ ಕೇಳಿದರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ರೂಪವಾಗಿರುವ ಮೋಕ್ಷ ಆಗ್ತದೆ. ಅದಕ್ಕೆ ಧರ್ಮ ಅನ್ನುವಂಥ ಶಬ್ದಕ್ಕೆ ಅನೇಕ ಅರ್ಥಗಳದಾವೆ. ಕೆಲವರಂದ್ರು ಧರ್ಮ ಅಂದರೆ ಜ್ಞಾನ, ಧರ್ಮ ಅಂದರೆ ಕರ್ತವ್ಯ, ಧರ್ಮ ಅಂತಕ್ಕಂಥದ್ದು ಯಾವ ಕರುಣೆಯಿಂದ ಕೂಡಿತ್ತು ಅಂತಂದರೆ ಅದು ನಿಜವಾದ ಧರ್ಮ ಅಂತ ಅನ್ನಬಸವಣ್ಣನ ಅವ್ರು ಹೇಳಿದರು. ದಯೆಯಿಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ.
ಎಲ್ಲ ಸಕಲ ಪ್ರಾಣಿಗಳಲ್ಲಿಯೂ ಕೂಡ ಏನಿರಬೇಕು ಅಂತ ಕೇಳಿದರೆ ಯಾವ ದಯ ಅನ್ನುವಂಥದ್ದು ಇರಬೇಕು. ಅಂಥ ದಯಾಗುಣ ಯಾರಲ್ಲಿತ್ತು ಅಂತ ಕೇಳಿದರೆ ಜಗದ್ಗುರು ಶಿವಾವತಾರಿ ಆಗಿರ್ತಕ್ಕಂಥ ಸಿದ್ಧಾರೂಢರಲ್ಲಿತ್ತು. ದಿನಾಲೂ ಸಿದ್ಧಾರೂಢರ ಹತ್ರ ಯಾವ ಹುಬ್ಬಳ್ಳಿಯಲ್ಲಿ ಇರುವಾಗ ಕೈಲಾಸಾಶ್ರಮದಲ್ಲಿ ಯಾವ ಕೈಲಾಸ ಮಂಟಪಕ್ಕೆ ಶಾಸ್ತ್ರ ಕೇಳೋಕೆ ಜನ ಬರ್ತಾಯಿದ್ರು, ಭಕ್ತರು ಬರ್ತಾಯಿದ್ರು. ಬರುವಾಗ ಒಂದು ಸರಿ ಜಗದ್ಗುರು ಸಿದ್ಧಾರೂಢಪ್ಪ ಅವರು ಆ ಶಾಸ್ತ್ರವನ್ನು ಕೇಳ್ತಕ್ಕಂಥ ಎಲ್ಲ ಭಕ್ತಾದಿಗಳನ್ನು ಯಾವ ದಯಾದೃಷ್ಟಿಯಿಂದ ಕರುಣಾದೃಷ್ಟಿಯಿಂದ ಅವರನ್ನು ನೋಡಿದ್ರಂತ. ನೋಡಿದ ಕೂಡಲೇ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಾಗಲಿಲ್ಲ. ಜಗದ್ಗುರು ಸಿದ್ಧಾರೂಢಪ್ಪ ಅವ್ರಿಗೆ ಶಾಸ್ತ್ರ ಬಿಟ್ಟು ಆದ ಮೇಲೆ ಎಲ್ಲ ಶಾಸ್ತ್ರ ಕೇಳಿ ಹೊರಡ್ತಾ ಇದ್ರು ಭಕ್ತರು. ಹೋಗುವಾಗ ಅದ್ರಾಗ ಒಂದು 4 ಮಂದಿನ ಕರೆದು ಸಿದ್ಧಾರೂಢಪ್ಪ ಅವ್ರು ಹೇಳಿದ್ರಂತ. ಅಲ್ಲಿಗೆ ಒಬ್ಬರನ್ನ ಕರೆದು ಹೇಳಿದ್ರು, ಆ ಪಳಾರಕ್ಕೆ ತಂದಿರ್ತಕ್ಕಂಥ ಆ ಚುನುಮುರಿ ತಗೊಂಡು ಬಾ ಅಂದ್ರಂದು. ತಂದು ಸಿದ್ಧಾರೂಢಪ್ಪ ಅವ್ರ ಕೈಯಾಗ ಕೊಟ್ರಂದು. ಕೊಟ್ಟು ಕೂಡಲೇ ಅವನ ಅಂಗಳದಲ್ಲಿ ಚೆಲ್ಲಿದ್ರಂದು. ಚೆಲ್ಲಿ ಅವಾಗ ಆ 4-5 ಮಂದಿ ಭಕ್ತರನ್ನು ಕರೆದು ಹೇಳಿದ್ರಂತ, ನೋಡು ಇವುಗಳನ್ನು ಕೈಲ ಆಯ್ಕೊಂಡು ತಿನ್ಬೇಡ್ರಿ, ಬಾಯಿಲೆ ಆಯ್ಕೊಂಡು ತಿನ್ರಿ ಅಂತಂದ್ರಂತ್ರಿ ಸಿದ್ಧಾರೂಢಪ್ಪ ಅವರು. ಹಿಂಗೆ ಅಂದ ಕೂಡ ಅಪ್ಪ ಹಿಂಗೆ ಹೇಳತ್ತಾರು. ಅಪ್ಪ ಅವ್ರು ಹೇಳಕತ್ತಾರಂದ್ರೆ ಅದರಲ್ಲೊಂದು ಏನೋ ಅರ್ಥ ಇರ್ಬೋದು. ಎದ್ರ ಉತ್ತರ ಯಾಕೆ ಕೊಡಬೇಕು? ಅಪ್ಪ ಅವ್ರು ಹೇಳ್ಯಾರಂದ್ರೆ ಅವ್ರ ಆಜ್ಞೆ ಅಂತ ತಿಳ್ಕೊಂಡು ಅವರು ಮಂಡಿ ಊರಿ ಯಾವ ಬಾಯಿಯಿಂದ ಅವುಗಳನ್ನು ಚುನುಮರಿ ಕಾಳುಗಳನ್ನು ಆಯ್ಕೊಂಡು ತಿಂದ್ರಂತ. ತಿಂದ ಆದ ಮೇಲೆ ಸುಮ್ಮನೆ ಇರ್ತಾರೆ ಭಕ್ತರು. ಹಿಂಗ್ಯಾಕೆ ಮಾಡಿಸಿದ್ರು ಇವ್ರು ಅಪ್ಪ ಅವರು ಅಂತ ತಿಳ್ಕೊಂಡು ಅದ್ರಾಗ ಒಬ್ಬ ಹೇಳಬಿಟ್ಟು ನಾನು, ಯಪ್ಪ ಅಲ್ಲ, ಕೈ ಇದ್ದು ಕೈಲೇ ತಿನ್ನಬೇಕು, ಅಂಥದ್ದು ಕೈಲೇ ತಿನ್ನಬೇಡ್ರಿ, ಬಾಯಿಲೆ ಆಯ್ಕೊಂಡು ತಿನ್ರಿ ಅಂತಂದ್ರಲ್ಲ ಯಾಕೆ ಅಂತ ಕೇಳಿದ್ರಂತ. ಕೇಳಿದ ಕೂಡಲೇ ಅವಾಗ ಸಿದ್ಧಾರೂಢಪ್ಪರಂದ್ರಂತ, ಇಲ್ಲ ಇವರಿಗೆ ಮುಂದಿನ ಜನ್ಮ ಕೋಳಿ ಜನ್ಮ ಬರೋದಿತ್ತು, ಅದಕ್ಕೆ ಆ ಕೋಳಿ ಜನ್ಮ ಬರೋದನ್ನು ಈ ಜನ್ಮದಲ್ಲೇ ನಾನು ತಪ್ಪಿಸಿದ್ದೇನೆ. ಯಾಕಂದ್ರೆ ದಿನನಿತ್ಯ ಇಲ್ಲಿ ಶಾಸ್ತ್ರ ಕೇಳಕ್ಕೆ ಬರ್ತಾರೋ ಅಂದರೆ ಅವ್ರದನ್ನು ಪರಿಹಾರ ಮಾಡುವುದು ನನ್ನ ಧರ್ಮ ಅಂತ ತಿಳ್ಕೊಂಡು ಸಿದ್ಧಾರೂಢಪ್ಪರಂದ್ರಂತ. ಹಂಗೆ ಅಂತಹ ಜಗದ್ಗುರು ಸಿದ್ಧಾರೂಢಪ್ಪರ ಪರಾವತಾರವೇ ಯಾರು ಅಂತ ಕೇಳಿದ್ರೆ ಜಗದ್ಗುರು ಶಿವಾನಂದ ಭಾರತೀಯಪ್ಪ ಅವರು. ಯಾಕ ಅಂತ ಕೇಳಿದ್ರೆ ಯಾವ ಹಿಂದೆ ಯಾವ ಉಪನಿಷತ್ ಕಾಲದೊಳಗೆ ಯಾವ ಜನಕ ಮಹಾರಾಜ ಮತ್ತು ಯಾಜ್ಞವಲ್ಕ್ಯರ ಕಾಲದಲ್ಲಿ ಕೈ ಬೆರಳು ಎಣಿಕೆಯಷ್ಟು ಹೆಣ್ಣುಮಕ್ಕಳಿಗೆ ಅವಕಾಶ ಇತ್ತು. ಮುಂದೆ ಯಾವ ಇತಿಹಾಸಕ್ಕೆ ಬಂದಾಗ ಆವಾಗ ಹಂಪಿ ಕ್ಷೇತ್ರ ಮೊದಲಾದವುಗಳಲ್ಲಿ ಕೆಲವರು ಯಾವ ಕವಿತ್ರಿಯರಾಗಿ ಹೋದರು, ಅವಾಗಲೂ ಕೂಡ ಕೈ ಬೆರಳು ಎಣಿಕೆಯಷ್ಟೇ ಹೆಣ್ಣು ಮಕ್ಕಳಿಗೆ ಅವಕಾಶ ಇತ್ತು. ಅಂಥದ್ದು ಈಗ 21ನೇ ಶತಮಾನದೊಳಗೆ ಎಲ್ಲ ಯಾವ ವೇದಾಂತ ಪರಿಷತ್ ಕಾರ್ಯಕ್ರಮಗಳಲ್ಲಿ ಯಾವ ನಿರರ್ಗಳವಾಗಿ ವೇದಾಂತವನ್ನು ಉಪನ್ಯಾಸ ಮಾಡುವಂತಹ ಅಧಿಕಾರವನ್ನು ಸ್ವಾತಂತ್ರ್ಯತೆಯನ್ನು ನಮಗೆ ತಂದು ಕೊಟ್ಟವರು ಯಾರು ಅಂತ ಕೇಳಿದರೆ ಜಗದ್ಗುರು ಶಿವಾನಂದ ಭಾರತೀಯಪ್ಪ. ಎಷ್ಟು ಅವರು ಪ್ರೋತ್ಸಾಹ ಕೊಡ್ತಾರೆ ಅಂದರೆ, ಬೆಂಗಳೂರಾಗ ನಾವು ಒಂದು ಸರಿ ಓದಲಿಕ್ಕಿದ್ದೆ. ಓದಾಕಿದ್ದಾಗ ಇನ್ನೂ ಓದೋ ದಶೆಯಲ್ಲಿ ಇನ್ನೂ ಅಷ್ಟೊಂದು ನಾವು ಪ್ರವಚನ ಮಾಡ್ತಾ ಇರಲಿಲ್ಲ. ಅವರ ಆಶ್ರಮಕ್ಕೆ ಹೋಗ್ಕೊಳ್ಳಿ ಟೈಮ್ ಕೊಟ್ಟರು. ಟೈಮ್ ಕೊಟ್ಟು ಕೂಡಲೇ ನಾನು ಮಾತನಾಡಿದ ಮೇಲೆ ಮತ್ತೆ ಮರನೇ ದಿವಸ ಇಲ್ಲಮ್ಮ ಇವತ್ತು ಮಾತಾಡು ಅಂದ್ರೆ, ಯಪ್ಪ ನನಗೆ ಹೆದರಿಕೆ ಬರ್ತಾ ಇದೆ, ನೀನು ಮಾತಾಡೀನಿ ಇವತ್ತು ಬೇಡ. ಇಲ್ಲ, ಪ್ರವಚನ ಮಾಡಬೇಕು ಅಂತಂದರೆ ಮುಂದಿದ್ದವ್ರನ್ನ ನೋಡಿ ಇವರು ಏನೂ ತಿಳಿದಿಲ್ಲ, ನಾನೇ ತಿಳಿದೇನೆ ಅಂತ ತಿಳ್ಕೊಂಡು ಧೈರ್ಯವಾಗಿ ಹೇಳಬೇಕು. ಆ ಧೈರ್ಯವನ್ನು ಬಿಡಬಾರ್ದು, ನೀ ಹೇಳಮ್ಮ ಅಂದರು. ಅವತ್ತು ಅಂದ ಮಾತು ಇಂದಿನವರೆಗಿನೂ ಕೂಡ ಒಳ್ಳೆ ಉಪನ್ಯಾಸಕರಾಗಿ ಹೊರಹೊಮ್ಮಬೇಕಾದ್ರೆ ಸಾಧಕ ಬೋಧಕ ಹಿತಚಿಂತಕರಾಗಿ ನಮ್ಮೆಲ್ಲರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಜಗದ್ಗುರು ಶಿವಾನಂದ ಭಾರತೀಯಪ್ಪ ಅವರ ಶ್ರೀ ಚರಣದಲ್ಲಿ ಈ 4 ನುಡಿಗಳನ್ನು